ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ಸಂಘದ ಕಾರ್ಯಕ್ರಮಗಳು ನಡೀತಾ ಇವೆ ಅಂತ ಆರೋಪ ಇತ್ತೀಚೆಗೆ ಕೇಳಿಬಂದಿರೋದು ನಾನು ಕೇಳಿಸ್ಕೊಂಡೆ. ಸಂಘ ಟೆರರಿಸ್ಟ್ ಆರ್ಗನೈಸೇಷನ್ ಏನಲ್ಲ, ಈ ರಾಷ್ಟ್ರವನ್ನು ಕಟ್ಟುವಂಥ ಆರ್ಗನೈಸೇಷನ್ನು. ಹೆಚ್ಚು ಕಡಿಮೆ 100 ವರ್ಷಗಳಿಂದ ಸಮಾಜಕ್ಕೆ ಏನೇ ಸಮಸ್ಯೆ ಬಂದಾಗಲೂ, ಯಾವ ಥರದ ಸಂಕಟವನ್ನು ದೇಶ ಎದುರಿಸುವಾಗಲೂ ಸಂಘದ ಸ್ವಯಂ ಸೇವಕರು ಮುಂಚೂಣಿಯಲ್ಲಿ ಹೋಗಿ ನಿಲ್ತಾರೆ. ಎಲ್ಲೇ ಭೂಕಂಪ ಆದಾಗ, ಯಾವುದೇ ಥರದ ಆಕ್ಸಿಡೆಂಟ್ ಆದಾಗ ಸಂಘದ ಸ್ವಯಂ ಸೇವಕರು ಸಮವಸ್ತ್ರ ಧರಿಸ್ಕೊಂಡು ಹೋಗಿ ನಿಲ್ಲೋದನ್ನು ನಾವು ನೋಡಿದ್ದೀವಿ. ಹೀಗಾಗಿ ಈ ಥರದ ಜನ ಎಲ್ಲ ಕಡೆ ಇರೋದನ್ನು ನಾವೇನು ಅದನ್ನು ಇವ್ರು ವಿರೋಧಿಸೋದು ಬಹಳ ಹಾಸ್ಯಾಸ್ಪದ ಸಂಗತಿ. ಮತ್ತು ಇವ್ರ ವಿರೋಧದ ನಂತರ ಬಹುಶಃ ಇವ್ರ ವಿರೋಧದ ಕಾರಣಕ್ಕೆ ಇರ್ಬೋದು ಅನಿಸುತ್ತೆ ನನಗೆ. ಕೇಂದ್ರ ಸರ್ಕಾರ ಇಷ್ಟು ದಿನಗಳ ಕಾಲ ಏನು ಗೌರ್ಮೆಂಟ್ ಸರ್ವೆಂಟ್ಸು ಸಂಘದ ಸ್ವಯಂ ಸೇವಕರಾಗಿರಬಾರ್ದು ಅಂತ ಹೇಳುವಂಥ ಕಾನೂನನ್ನು ಭಾಳ ಹಿಂದೆ ಮಾಡಿದ್ರು. ಅದನ್ನು ತೆಗೆದು ಗೌರ್ಮೆಂಟ್ ಸರ್ವೆಂಟ್ಸು ಕೂಡ ಸಂಘದ ಸ್ವಯಂ ಸೇವಕರಾಗಿರ್ಬೋದು. ಯಾಕೆಂತಂದರೆ ಸಂಘ ರಾಷ್ಟ್ರದ ಕೆಲಸಕ್ಕೋಸ್ಕರ ಸದಾ ಮುಂಚೂಣಿಯಲ್ಲಿರುವಂಥದ್ದು ಅಂತ ಏನು ಹೇಳಿದೆ, ಅದು ಬಹುಶಃ ಇವ್ರಿಗೆ ಕೊಟ್ಟಿರುವಂಥ ಸರಿಯಾದ ತಪರಾಕಿ ಅಂತ ಅನಿಸುತ್ತೆ. ಸಂಘ ರಾಷ್ಟ್ರದ ಕೆಲಸವನ್ನು ಮಾಡುತ್ತೆ. ಹೀಗಾಗಿ ರಾಷ್ಟ್ರದ ಎಲ್ಲ ಘಟಕಗಳಲ್ಲೂ ಎಲ್ಲ ವಿಚಾರಗಳಲ್ಲೂ ಕೂಡ ಅದು ಸಮರ್ಥವಾಗಿರುತ್ತೆ ಅಂತ ನನಗನ್ಸುತ್ತೆ. ಪ್ರತಿ ಬಾರಿಯೂ ಕೂಡ ನಮ್ಮ ವಿಶ್ವವಿದ್ಯಾಲಯಗಳನ್ನು ಲೆಫ್ಟ್ ಐಡಿಯಾಲಜಿಯಿಂದ ತುಂಬಿಸ್ಬಿಡಬೇಕು ಅಂತ ಇವ್ರ ಪ್ರಯತ್ನ ಏನು ಮಾಡಿದರು. JNUನಲ್ಲಿ ಭಾರತ್ ತೆರೆ ತುಕಡೆ ಹೋಂಗೆ ಇನ್ಶಾ ಅಲ್ಲಾ ಅಂತ ಇವ್ರ ಘೋಷಣೆ ಕೂಗದಕ್ಕೆ ತಪ್ಪಾಗೋದಿಲ್ಲ. ನೀವು ಡೆಲ್ಲಿ ಯೂನಿವರ್ಸಿಟಿಯ ಅನೇಕ ಕಾಲೇಜುಗಳಲ್ಲಿ ಭಾರತವನ್ನು ನಾಶ ಮಾಡುವಂಥ ಘೋಷಣೆಗಳ ಕುರಿತಂತೆ ಇವ್ರು ಕೂಗಿದಾಗ ಆಗ ತಪ್ಪು ಅನ್ಸೋದಿಲ್ಲ. ನಮ್ಮ ಯೂನಿವರ್ಸಿಟಿಯ ಅನೇಕ ಪ್ರೊಫೆಸರ್ಗಳು ಭಾರತ ವಿರೋಧಿ ಚಟುವಟಿಕೆಯಲ್ಲಿ ಇನ್ವಾಲ್ವ್ ಆಗ್ತಾರೆ, ಭಾರತ ವಿರೋಧಿ ಘೋಷಣೆಗಳನ್ನು ಕೂಗ್ತಾರೆ. ಆ ಥರದ ವಿದ್ಯಾರ್ಥಿಗಳನ್ನು ಅವರು ಮೋಟಿವೇಟ್ ಮಾಡುವಂಥ, ಮೌಲ್ಡ್ ಮಾಡುವಂಥ ಪ್ರಕ್ರಿಯೆಗಳು ನಡೆದಾಗ ಇವ್ರು ತಪ್ಪು ಅನ್ಸಲ್ಲ. ಆದರೆ ರಾಷ್ಟ್ರದ ಪರವಾಗಿ ಯಾರನ್ನಾದರೂ ಜೋಡಿಸ್ತೀವಿ ಅಂತಂದಾಗ ಇವ್ರಿಗೆ ಕಾಣಿಸುತ್ತೆ. ಯಾಕೆ ಅಂತಂದರೆ ಇವ್ರಿಗೆ ಗೊತ್ತಿದೆ ಹೆಚ್ಚು ಜನ ರಾಷ್ಟ್ರಪರವಾದರೆ ಇವರ ಆಟ ನಡೆಯೋದಿಲ್ಲ ಅಂತ. ಆ ಕಾರಣಕ್ಕೆ ಮಾಡ್ತಾರೆ. ಬಟ್ ಭಾಳ ದಿನ ಇರಲ್ಲ, ಭಾಳ ಬೇಗ ಇದು ಡರ್ ಅಚ್ಚಾ ಹೈ ಅಂತ ನಾನು ಅಷ್ಟೇ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಹೆದರಿಕೆ ಒಳ್ಳೆಯದೇ. ಸಮಾಜದಲ್ಲಿ ನಮ್ಮನ್ನು ಗಮನಿಸುವಂಥವ್ರು ಇದ್ದಾರೆ, ನಮ್ಮನ್ನು ನಾವು ತಪ್ಪು ಮಾಡಿದರೆ ನಮಗೆ ಉಗಿಯುವಂಥವ್ರು ಇದ್ದಾರೆ ಅಂತ ಆಳುವ ರಾಜಕಾರಣಿಗಳಿಗೆ ಅನಿಸಿದರೆ ಅದು ಖಂಡಿತವಾಗಿಯೂ ಒಳ್ಳೆಯದೇ. ಅವ್ರು ನನ್ನ ಹಾಗೆ ಭಾವಿಸಿಕೊಂಡ್ರೆ ನಾನು ಖಂಡಿತವಾಗಿಯೂ ಅದಕ್ಕೆ ಭಾಳ ಸಂತೋಷ ವ್ಯಕ್ತಪಡಿಸ್ತೀನಿ ಮತ್ತು ಕಲಬುರಗಿಗೆ ಮತ್ತೆ ಬರ್ತಾ ಇರ್ತೀನಿ ಅಂತ ನಾನು ಇಲ್ಲಿನ ಜನರಿಗೆ ಆಶ್ವಾಸನೆ ಕೊಡಲಿಕ್ಕೆ ಬಯಸ್ತೀನಿ. ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ಸಂಘದ ಕಾರ್ಯಕ್ರಮಗಳು ನಡೀತಾ ಇವೆ ಅಂತ ಆರೋಪ ಇತ್ತೀಚೆಗೆ ಕೇಳಿಬಂದಿರೋದು ನಾನು ಕೇಳಿಸ್ಕೊಂಡೆ. ಸಂಘ ಟೆರರಿಸ್ಟ್ ಆರ್ಗನೈಸೇಷನ್ ಏನಲ್ಲ, ಈ ರಾಷ್ಟ್ರವನ್ನು ಕಟ್ಟುವಂಥ ಆರ್ಗನೈಸೇಷನ್ನು. ಹೆಚ್ಚು ಕಡಿಮೆ 100 ವರ್ಷಗಳಿಂದ ಸಮಾಜಕ್ಕೆ ಏನೇ ಸಮಸ್ಯೆ ಬಂದಾಗಲೂ, ಯಾವ ಥರದ ಸಂಕಟವನ್ನು ದೇಶ ಎದುರಿಸುವಾಗಲೂ ಸಂಘದ ಸ್ವಯಂ ಸೇವಕರು ಮುಂಚೂಣಿಯಲ್ಲಿ ಹೋಗಿ ನಿಲ್ತಾರೆ. ಎಲ್ಲೇ ಭೂಕಂಪ ಆದಾಗ, ಯಾವುದೇ ಥರದ ಆಕ್ಸಿಡೆಂಟ್ ಆದಾಗ ಸಂಘದ ಸ್ವಯಂ ಸೇವಕರು ಸಮವಸ್ತ್ರ ಧರಿಸ್ಕೊಂಡು ಹೋಗಿ ನಿಲ್ಲೋದನ್ನು ನಾವು ನೋಡಿದ್ದೀವಿ. ಹೀಗಾಗಿ ಈ ಥರದ ಜನ ಎಲ್ಲ ಕಡೆ ಇರೋದನ್ನು ನಾವೇನು ಅದನ್ನು ಇವ್ರು ವಿರೋಧಿಸೋದು ಬಹಳ ಹಾಸ್ಯಾಸ್ಪದ ಸಂಗತಿ. ಮತ್ತು ಇವ್ರ ವಿರೋಧದ ನಂತರ ಬಹುಶಃ ಇವ್ರ ವಿರೋಧದ ಕಾರಣಕ್ಕೆ ಇರ್ಬೋದು ಅನಿಸುತ್ತೆ ನನಗೆ. ಕೇಂದ್ರ ಸರ್ಕಾರ ಇಷ್ಟು ದಿನಗಳ ಕಾಲ ಏನು ಗೌರ್ಮೆಂಟ್ ಸರ್ವೆಂಟ್ಸು ಸಂಘದ ಸ್ವಯಂ ಸೇವಕರಾಗಿರಬಾರ್ದು ಅಂತ ಹೇಳುವಂಥ ಕಾನೂನನ್ನು ಭಾಳ ಹಿಂದೆ ಮಾಡಿದ್ರು. ಅದನ್ನು ತೆಗೆದು ಗೌರ್ಮೆಂಟ್ ಸರ್ವೆಂಟ್ಸು ಕೂಡ ಸಂಘದ ಸ್ವಯಂ ಸೇವಕರಾಗಿರ್ಬೋದು. ಯಾಕೆಂತಂದರೆ ಸಂಘ ರಾಷ್ಟ್ರದ ಕೆಲಸಕ್ಕೋಸ್ಕರ ಸದಾ ಮುಂಚೂಣಿಯಲ್ಲಿರುವಂಥದ್ದು ಅಂತ ಏನು ಹೇಳಿದೆ, ಅದು ಬಹುಶಃ ಇವ್ರಿಗೆ ಕೊಟ್ಟಿರುವಂಥ ಸರಿಯಾದ ತಪರಾಕಿ ಅಂತ ಅನಿಸುತ್ತೆ. ಸಂಘ ರಾಷ್ಟ್ರದ ಕೆಲಸವನ್ನು ಮಾಡುತ್ತೆ. ಹೀಗಾಗಿ ರಾಷ್ಟ್ರದ ಎಲ್ಲ ಘಟಕಗಳಲ್ಲೂ ಎಲ್ಲ ವಿಚಾರಗಳಲ್ಲೂ ಕೂಡ ಅದು ಸಮರ್ಥವಾಗಿರುತ್ತೆ ಅಂತ ನನಗನ್ಸುತ್ತೆ. ಪ್ರತಿ ಬಾರಿಯೂ ಕೂಡ ನಮ್ಮ ವಿಶ್ವವಿದ್ಯಾಲಯಗಳನ್ನು ಲೆಫ್ಟ್ ಐಡಿಯಾಲಜಿಯಿಂದ ತುಂಬಿಸ್ಬಿಡಬೇಕು ಅಂತ ಇವ್ರ ಪ್ರಯತ್ನ ಏನು ಮಾಡಿದರು. JNUನಲ್ಲಿ ಭಾರತ್ ತೆರೆ ತುಕಡೆ ಹೋಂಗೆ ಇನ್ಶಾ ಅಲ್ಲಾ ಅಂತ ಇವ್ರ ಘೋಷಣೆ ಕೂಗದಕ್ಕೆ ತಪ್ಪಾಗೋದಿಲ್ಲ. ನೀವು ಡೆಲ್ಲಿ ಯೂನಿವರ್ಸಿಟಿಯ ಅನೇಕ ಕಾಲೇಜುಗಳಲ್ಲಿ ಭಾರತವನ್ನು ನಾಶ ಮಾಡುವಂಥ ಘೋಷಣೆಗಳ ಕುರಿತಂತೆ ಇವ್ರು ಕೂಗಿದಾಗ ಆಗ ತಪ್ಪು ಅನ್ಸೋದಿಲ್ಲ. ನಮ್ಮ ಯೂನಿವರ್ಸಿಟಿಯ ಅನೇಕ ಪ್ರೊಫೆಸರ್ಗಳು ಭಾರತ ವಿರೋಧಿ ಚಟುವಟಿಕೆಯಲ್ಲಿ ಇನ್ವಾಲ್ವ್ ಆಗ್ತಾರೆ, ಭಾರತ ವಿರೋಧಿ ಘೋಷಣೆಗಳನ್ನು ಕೂಗ್ತಾರೆ. ಆ ಥರದ ವಿದ್ಯಾರ್ಥಿಗಳನ್ನು ಅವರು ಮೋಟಿವೇಟ್ ಮಾಡುವಂಥ, ಮೌಲ್ಡ್ ಮಾಡುವಂಥ ಪ್ರಕ್ರಿಯೆಗಳು ನಡೆದಾಗ ಇವ್ರು ತಪ್ಪು ಅನ್ಸಲ್ಲ. ಆದರೆ ರಾಷ್ಟ್ರದ ಪರವಾಗಿ ಯಾರನ್ನಾದರೂ ಜೋಡಿಸ್ತೀವಿ ಅಂತಂದಾಗ ಇವ್ರಿಗೆ ಕಾಣಿಸುತ್ತೆ. ಯಾಕೆ ಅಂತಂದರೆ ಇವ್ರಿಗೆ ಗೊತ್ತಿದೆ ಹೆಚ್ಚು ಜನ ರಾಷ್ಟ್ರಪರವಾದರೆ ಇವರ ಆಟ ನಡೆಯೋದಿಲ್ಲ ಅಂತ. ಆ ಕಾರಣಕ್ಕೆ ಮಾಡ್ತಾರೆ. ಬಟ್ ಭಾಳ ದಿನ ಇರಲ್ಲ, ಭಾಳ ಬೇಗ ಇದು ಡರ್ ಅಚ್ಚಾ ಹೈ ಅಂತ ನಾನು ಅಷ್ಟೇ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಹೆದರಿಕೆ ಒಳ್ಳೆಯದೇ. ಸಮಾಜದಲ್ಲಿ ನಮ್ಮನ್ನು ಗಮನಿಸುವಂಥವ್ರು ಇದ್ದಾರೆ, ನಮ್ಮನ್ನು ನಾವು ತಪ್ಪು ಮಾಡಿದರೆ ನಮಗೆ ಉಗಿಯುವಂಥವ್ರು ಇದ್ದಾರೆ ಅಂತ ಆಳುವ ರಾಜಕಾರಣಿಗಳಿಗೆ ಅನಿಸಿದರೆ ಅದು ಖಂಡಿತವಾಗಿಯೂ ಒಳ್ಳೆಯದೇ. ಅವ್ರು ನನ್ನ ಹಾಗೆ ಭಾವಿಸಿಕೊಂಡ್ರೆ ನಾನು ಖಂಡಿತವಾಗಿಯೂ ಅದಕ್ಕೆ ಭಾಳ ಸಂತೋಷ ವ್ಯಕ್ತಪಡಿಸ್ತೀನಿ ಮತ್ತು ಕಲಬುರಗಿಗೆ ಮತ್ತೆ ಬರ್ತಾ ಇರ್ತೀನಿ ಅಂತ ನಾನು ಇಲ್ಲಿನ ಜನರಿಗೆ ಆಶ್ವಾಸನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.